ಸಾಯೋ ಮನ್ಸು ಮಾಡಲ್ಲ. ಅದು ತಪ್ಪು. ಏನೇ ಕಷ್ಟ ಬಂದ್ರು ಅದು ಕೃಷ್ಣನ್ ಪ್ರಸಾದ. ಅದನ್ನ ಅನುಭವಿಸಿದ್ರೇನೆ ಮುಕ್ತಿ. ಕೃಷ್ಣ, ನೀನ್ ತೋರಿಸಿದ ದಾರಿನಲ್ಲೇ ಹೋಗ್ತೀನಿ. ನೀನೇ ನನ್ಗಾಧಾರ. ರಮ್ಯಕ್ಕ, ಮೊನ್ನೆ ನೀವು ನಿಮ್ಮ ರಿಲೇಟಿವ್ ಮನೆಗೆ ಹೋಗಿದ್ರಲ್ಲ, ಆಗ ಏನಾಯ್ತು ಗೊತ್ತಾ? ಅವತ್ತು ರಾತ್ರಿ ಮನೆಗೆ ಬಂದಿದ್ದು ಪ್ರಣವ್ ಅಂತ ವಿಷಯಕ್ಕೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಅವನು ನನ್ನನ್ನು ನೋಡಕ್ ಬಂದಿದ್ದು ರಾಧಿಕನಲ್ಲ ಅಂತಾನು ಗೊತ್ತಾಯ್ತು. ಅಯ್ಯೋ ರಾಮ, ಏನಂದ? ಅವನೇನಂತಾನೆ ರಮ್ಯಕ್ಕ, ನೀನನ್ನು ಕ್ಷಮಿಸಿದ್ದೀನಿ, ಇನ್ ಮುಂದೆ ಹೀಗೆಲ್ಲ ಮಾಡಬೇಡ, ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಬರ್ತಾನಷ್ಟೆ. ರಮ್ಯಕ್ಕ, ಗಡಿಬಿಡಿ ಏನೂ ಇಲ್ಲ. ನಾನು ದುಬೈಗೆ ಹೋಗೋಕ್ಕೆ ಇದೇ ರೈಟ್ ಟೈಮು. ನೀವು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು... ಓ ಅದಾ? ಅದೇನಾಯ್ತು ಗೊತ್ತಾ ವಿಶಾಖ? ಅಷ್ಟು ದೊಡ್ಡ ಅಮೌಂಟ್ನೆಲ್ಲ ಮನೇಲಿ ಇಡೋದು ಸೇಫ್ ಅಲ್ಲ. ಅದಕ್ಕೆ ಬ್ಯಾಂಕಲ್ಲಿ FD ಹಾಕಿದ್ದೀನಿ. ಅದನ್ನ ಬ್ಯಾಂಕ್ ಹೋಗಿ ತಗೊಂಡ್ ಬರ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಪ್ಲೀಸ್ ರಮ್ಯಕ್ಕ, ಏನಾದರೂ ಮಾಡಿ. ವಿಶು ನನ್ನನ್ನು ವಾಪಸ್ ಕರ್ಕೊಂಡು ಬಂದ ಅಂದರೆ ಮತ್ತೆ ನನಗೆ ಆ ಮನೆಯಿಂದ ಬಿಡುಗಡೆ ಸಿಗಲ್ಲ. ಪ್ಲೀಸ್ ರಮ್ಯಕ್ಕ. ಓಕೆ, ಆದಷ್ಟು ಟ್ರೈ ಮಾಡ್ತೀನಿ. ವಿಶಾಖ, ನಿನ್ನ ಸ್ಥಿತಿ ನೋಡಿ ನನಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ವಿಶು ನಿನ್ನನ್ನು ಕರ್ಕೊಂಡು ಹೋಗಲ್ಲ ಅಂತ. ಪಾಪ, ನಿನ್ಗಿನ್ನೂ ಗೊತ್ತೇ ಇಲ್ಲ. ನೀನಾಗೇ ನನ್ನ ದಾರಿಯಿಂದ ಇಷ್ಟು ಸುಲಭವಾಗಿ ತೊಲಗಿದ್ಮೇಲೆ ನಾನ್ಯಾಕೆ ನಿನಗೆ ದುಡ್ಡು ಕೊಡ್ಲಿ? ರಾಧಿಕಾ ಎಲ್ಲಿ ಹೋದ್ಲು? ಅವಳ ವಿಷಯ ಏನಾದ್ರೂ ತಿಳಿತಾ? ಕಣ್ಣೀರಿಡ್ತಾ ಬೇಜಾರು ಮಾಡ್ಕೊಂಡು ಕೂತ್ರೆ ಹೋದವಳು ಸಿಗ್ತಾಳ? ವಿಶು, ನೀನು ನಿನ್ನ ಹೆಂಡತಿ ಸಂಸಾರದ ಬಗ್ಗೆ ಗಮನ ಕೊಡು. ಆ ರಾಧಿಕನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯಾ? ಪೂರ್ಣ, ವಿಶು ವಿಶಾಖನ್ ಕರ್ಕೊಂಡು ಹೋಗೋದಕ್ಕೇನೆ ಬಂದಿದ್ದ. ಆದ್ರೆ ಈ ದರಿದ್ರದೊಳು ಗಲಾಟೆನಲ್ಲಿ ತಾನು ಯಾಕೆ ಬಂದಿದ್ದೆ ಅಂತ ಹೇಳೋದನ್ನೇ ಮರೆತು ಬಿಟ್ಟಿದ್ದಾನೆ. ಅಲ್ವೇನೋ ವಿಶು? ಹೌದಾಳಿ ಅಂದ್ರೆ ನೀವು ವಿಶಾಖನ್ ಕರ್ಕೊಂಡು ಹೋಗಕ್ ಬಂದಿದ್ರಾ? ಚೆನ್ನಾಗಿ ಯೋಚನೆ ಮಾಡಿ ಮನಸ್ಫೂರ್ತಿಯಾಗಿ ಒಪ್ಪೋ ಹಾಗಿದ್ರೆ ನೀವು ಅವಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. ಇಲ್ಲಾಂದ್ರೆ ಅವಳು ನಿಮ್ಮ ನಿರೀಕ್ಷೆನಲ್ಲೇ ಕನ್ಯೆಯಾಗಿ ನಿಮ್ಮನಲ್ಲೇ ಇರಲಿ. ಆ ಶನಿ ತೊಲಗಿದ್ರು ಅದ್ರ ಅನಿಷ್ಟ ಈ ಮನೆಗೆ ಅಂಟಿಕೊಂಡೇ ಇದೆ. ಅವನು ವಿಶಾಖನ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ. ನೀನ್ ಸುಮ್ಮನಿಲ್ಲಾರ್ದೆ ಬೇಡ ಅಂತದ್ದೆ. ಈ ಮುದುಕಿ ಮಾತಿಗೆ ಏನ್ ಬೆಲೆ ಇದೆ? ಹೆತ್ತ ಮಗನೇ ತಾಯಿ ಮಾತು ಕೇಳಲ್ಲ, ಏನ್ ಬೇರೆಯವ್ರು ಕೇಳ್ತಾರ? ಸತ್ಯ, ಪುಣ್ಯಾತ್ಮ ತೊಲಗ್ದ. ಎಲ್ಲಿ ನನ್ನನ್ನ ಅವನ ಜೊತೆ ಕರ್ಕೊಂಡು ಹೋಗ್ತಾನಂತ ನಾನು ಹೆದರಿದ್ದೆ. ಆದ್ರೆ ಅಪ್ಪ ಬೇಡ ಅಂತ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ರಾಧಿಕಾ ಸುರಕ್ಷಿತವಾಗಿದ್ದಾಳೆ ಅಂತ ನನ್ನ ಅಂತರಾತ್ಮಕ್ಕೆ ಅನಿಸೋವರೆಗೂ ಈ ಜಾಗ ಬಿಟ್ಟು ನಾನು ಎದ್ದೇಳಲ್ಲ. ಅಲ್ಲ ರೀ, ನನ್ನ ಕಂದ ಮನೆಗೆ ಬಂದಾಗ ಬಂದ್ಯ ಮಗಳೇ ಅಂತ ಕೇಳಕ್ಕಾದ್ರೂ ನಿಮಗ್ ಶಕ್ತಿ ಬೇಡವಾ? ಅಕಸ್ಮಾತ್ ಬರ್ದೇ ಇದ್ರೆ ಆ ನಮ್ ಕೂಸನ್ನ ಹುಡ್ಕೋದಕ್ಕಾದ್ರೂ ನಿಮಗ್ ತ್ರಾಣ ಬೇಡವೇನ್ರಿ?